ರಾಮದುರ್ಗ ಹುತಾತ್ಮ ಸರ್ಕಲ್ ಬಳಿ ಬಸ್ ನಿಲ್ದಾಣ ಕೊರತೆಯಿಂದ ಸಾರ್ವಜನಿಕರು ಸಾರಿಗೆ ಬಳಸುವ ಸ್ಥಳೀಯರು ಕಂಗಾಲಾಗಿದ್ದಾರೆ. ರಾಮದುರ್ಗ ಪಟ್ಟಣದ ಹೃದಯ ಭಾಗ ಸಾರ್ವಜನಿಕ ಆಸ್ಪತ್ರೆ ಮುಂಭಾಗ ಹುತಾತ್ಮ ಸರ್ಕಲ್ ಬಳಿ ಬಸ್ ತಂಗುದಾಣವಿಲ್ಲದೆ ಬಸ್ಗಾಗಿ ಕಾಯುವ ಗ್ರಾಮಸ್ಥರು ಬೇಸಿಗೆಯಲ್ಲಿ ನೆರಳಿಲ್ಲದೆ ಒದ್ದಾಡುವ ಸ್ಥಿತಿ ಬಂದೊದಗಿದೆ. ಊರಿಂದ ಬೇರೆ ಊರಿಗೆ ತೆರಳುವ ದಿನನಿತ್ಯದ ಪ್ರಯಾಣಿಕರು, ವಿಶೇಷವಾಗಿ ಹಿರಿಯ ನಾಗರಿಕರು ಮತ್ತು ಮಹಿಳೆಯರು, ಸಣ್ಣ ಮಕ್ಕಳು, ಗರ್ಭಿಣಿಯರು, ಬಾಣಂತಿಯರು, ರೋಗಿಗಳು ಸರಿಯಾದ ಬಸ್ ವ್ಯವಸ್ಥೆ ಇಲ್ಲದೆ, ನಿಲ್ದಾಣಗಳಿಲ್ಲದೆ ಬಿಸಿಲಿನಲ್ಲೇ ಬೇಸಿಗೆ ಕಾಲದಲ್ಲಿ ಕಾಯಬೇಕಾಗಿದೆ. ಪ್ರಯಾಣಿಕರು ಬಿರು ಬಿಸಿಲಿನ ಬೇಗೆಯಿಂದ ತಮ್ಮನ್ನು ತಾವು ರಕ್ಷಿಸಿಕೊಳ್ಳಕ್ಕಾಗದೆ ಬಸ್ಗಾಗಿ ಗಂಟೆಗಟ್ಟಲೆ ಕಾಯಬೇಕಾದ ಅನಿವಾರ್ಯತೆ ಬಂದಿದೆ. ಬೇಸಿಗೆಯಲ್ಲಿ ಬಸ್ ತಂಗುದಾಣಗಳ ಅಗತ್ಯತೆ ಹೆಚ್ಚಾಗಿದ್ದು, ಹಳ್ಳಿಗಳಿಗೆ ಸಂಪರ್ಕ ಕಲ್ಪಿಸಬೇಕಿದ್ದ ಬಸ್ ವ್ಯವಸ್ಥೆಯ ಸಹ ಇಲ್ಲಿ ಇಲ್ಲದಂತಾಗಿದೆ. ಕೆಲವು ಹಳ್ಳಿಗಳಿಗೆ ಈ ವ್ಯವಸ್ಥೆ ಇಲ್ಲವೇ ಇಲ್ಲ. ಇನ್ನು ಕೆಲವು ಹಳ್ಳಿಗಳಿಗೆ 1 ಅಥವಾ 2 ಬಸ್ಗಳು ಬರುತ್ತವಷ್ಟೇ. ರಾಮದುರ್ಗ ಪಟ್ಟಣದಲ್ಲಿ ಜನ ಬಸ್ ಬರುವವರೆಗೂ ಕಾಯುತ್ತಾರೆ. ಬಸ್ ಬಂದ ಮೇಲೆ ಬಸ್ನಲ್ಲಿ ಜನ ತುಂಬಿಕೊಳ್ಳುವವರೆಗೂ ಕಾಯಬೇಕಾಗಿದೆ.